ಹಲೋ ಡಿಯರ್ಸ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ಒಂದು ಕ್ಲಾಸಲ್ಲಿ ನಾವು ಬೀಜೋಕ್ತಿ ಅಂದರೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. ಹೌದಾ? ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಸೊ ಬೀಜೋಕ್ತಿ ಅಂದರೆ ಏನು ಅಂತಕ್ಕಂಥದ್ದನ್ನು ಈಗ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೋಡ್ರಿ, ಬೀಜೋಕ್ತಿ ಅಂದರೆ ಅಕ್ಷರ ಸಂಖ್ಯೆಗಳು ಅಥವಾ ಚರಾಕ್ಷರಗಳು, ಇವುಗಳ ಗುಣಲಬ್ಧ ಆಗಿರ್ಬೋದು. ಅಕ್ಷರ ಸಂಖ್ಯೆ, ಚರಾಕ್ಷರಗಳು ಅಂದ್ರೆ ಏನು? ಅಕ್ಷರ ಸಂಖ್ಯೆ ಅಂತಂದ್ರೆ ಎ ದಿಂದ ಝೆಡ್ ವರೆಗೆ ಏನಿದೆಯಲ್ಲ, ಸೊ ಸ್ಮಾಲ್ ಲೆಟರ್ಸ್, ಇವುಗಳನ್ನು ಅಕ್ಷರ ಸಂಖ್ಯೆ. ಎ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಝೆಡ್ ಆಗಿರ್ಬೋದು. ಇದೊಂದು ಅಕ್ಷರ ಸಂಖ್ಯೆ, ಇದೊಂದು ಅಕ್ಷರ ಸಂಖ್ಯೆ, ಇದೊಂದು ಅಕ್ಷರ ಸಂಖ್ಯೆ, ಇವುಗಳನ್ನ ಚರಾಕ್ಷರ ಅಂತ ಹೇಳಿ ಕೂಡ ಕರೀತಾರೆ. ಓಕೆನಾ? ಎಸ್. ಈಗ ಚರಾಕ್ಷರಗಳ ಗುಣಲಬ್ಧ ಆಗಿರ್ಬೋದು. ನೋಡ್ರಿ, ಎ ಇಂಟು ಬಿ, ಬೇರೆ ಬೇರೆ ಚರಾಕ್ಷರಗಳ ಗುಣಲಬ್ಧ ಆಗಿರ್ಬೋದು. ಎ ಇಂಟು ಬಿ, ಎ ಬಿ ಕೂಡ ಒಂದು ಬೀಜೋಕ್ತಿ ಅಂತ ಹೇಳಿ. ಹೌದಾ? ಬೀಜೋಕ್ತಿ ಅಂತ ಹೇಳಿ. ಸೊ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಬೇರೆ ಬೇರೆ ಚರಾಕ್ಷರಗಳು ಇರ್ಬೋದು ಅಥವಾ ಒಂದೇ ಚರಾಕ್ಷರ ಎ ಇಂಟು ಎ ಸ್ಕ್ವೇರ್. ನೋಡ್ರಿ, ಇದು ಒಂದು ಏನು ಬೀಜೋಕ್ತಿ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ವಾ? ಎಸ್. ಇವಾಗ ನೋಡ್ರಿ, ಎ ಇಂಟು ಬಿ ಇಂಟು ಸಿ ಅಂದ್ರೆ ಮೂರು ಬೇರೆ ಬೇರೆ ಚರಾಕ್ಷರಗಳ ಗುಣಲಬ್ಧ ಕೂಡ ಆಗಿರ್ಬೋದು. ಎ ಇಂಟು ಬಿ ಇಂಟು ಸಿ, ಎ ಬಿ ಸಿ. ಸೊ ಈ ರೀತಿಯಲ್ಲಿ ಮೂರು ಬೇರೆ ಬೇರೆ ಚರಾಕ್ಷರಗಳ ಗುಣಲಬ್ಧ ಇರಬಹುದು, ಎರಡು ಬೇರೆ ಬೇರೆ ಚರಾಕ್ಷರಗಳ ಗುಣಲಬ್ಧ ಇರ್ಬೋದು, ಅಥವಾ ಒಂದೇ ರೀತಿಯ ಚರಾಕ್ಷರಗಳ ಗುಣಲಬ್ಧ ಇರ್ಬೋದು. ಅವುಗಳನ್ನು ಕೂಡ ನಾವು ಬೀಜೋಕ್ತಿ ಅಂತ ಹೇಳಿ ಕರಿತೀವಿ. ಅರ್ಥವಾಯ್ತಲ್ಲ? ಎಸ್. ಈಗ ನೋಡ್ರಿ, ಅಕ್ಷರ ಸಂಖ್ಯೆ ಮತ್ತು ಸಂಖ್ಯೆಯ ಗುಣಲಬ್ಧ ಅಂದ್ರೆ ಚರಾಕ್ಷರ ಮತ್ತು ಅಂಕಿ ಸಂಖ್ಯೆಗಳ ಗುಣಲಬ್ಧ ಯಾವ ರೀತಿಯಲ್ಲಿ ಇರ್ತದೆ? 2 ಇಂಟು ಎ 2a, 2 ಇಂಟು ಎ ಇಂಟು ಬಿ 2ab. ಸೊ ಈ ರೀತಿಯಲ್ಲಿ ಅಂದ್ರೆ ಅಕ್ಷರ ಅಂಕಿ ಸಂಖ್ಯೆಗಳು ಅಥವಾ ಅಕ್ಷರಗಳ ಗುಣಲಬ್ಧ ಇರಬಹುದು. 2a ಇದು ಕೂಡ ಒಂದು ಬೀಜೋಕ್ತಿ. ನೋಡ್ರಿ, ಒಂದು ಅಂಕಿ, ಎರಡು ಬೇರೆ ಬೇರೆ ಚರಾಕ್ಷರಗಳು, ಇದು ಕೂಡ ಒಂದು ಬೀಜೋಕ್ತಿ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಐತಲ್ಲ? ಬೀಜೋಕ್ತಿ ಅಂದ್ರೆ ಎರಡು ಚರಾಕ್ಷರಗಳ ಗುಣಲಬ್ಧ ಆಗಿರ್ಬೋದು, ಎರಡು ಒಂದೇ ರೀತಿಯ ಚರಾಕ್ಷರ ಇರ್ಬೋದು, ಎರಡು ಬೇರೆ ಬೇರೆ ರೀತಿಯ ಚರಾಕ್ಷರ ಇರ್ಬೋದು, ಅಥವಾ ಮೂರು ರೀತಿಯ ಬೇರೆ ಬೇರೆ ಚರಾಕ್ಷರಗಳು ಇರ್ಬೋದು, ಅಥವಾ ಮೂರು ಒಂದೇ ರೀತಿಯ ಚರಾಕ್ಷರಗಳ ಗುಣಲಬ್ಧ ಇರ್ಬೋದು. ಗುಣಲಬ್ಧ ಇರಬೇಕು. ಸೊ ಅವುಗಳನ್ನ ನಾವು ಬೀಜೋಕ್ತಿ ಅಂತ ಹೇಳಿ ಕರಿತೀವಿ. ಅಥವಾ ಒಂದು ಅಂಕಿ ಮತ್ತೆ ಒಂದು ಚರಾಕ್ಷರಗಳ ಗುಣಲಬ್ಧ ಇರ್ಬೋದು, 2a ಈ ತರ ಇರ್ಬೋದು. ಅಥವಾ ಒಂದು ಅಂಕಿ, ಎರಡು ಬೇರೆ ಬೇರೆ ರೀತಿಯ ಬೀಜಾಕ್ಷರಗಳು, ಈ ಚರಾಕ್ಷರಗಳ ಗುಣಲಬ್ಧ ಇರ್ಬೋದು, 2 ಇಂಟು ಎ ಇಂಟು ಬಿ 2ab. ಸೊ ಇದು ಕೂಡ ಒಂದು ಬೀಜೋಕ್ತಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಇದು ಕೂಡ ಒಂದು ಬೀಜೋಕ್ತಿ ಅಂತಕ್ಕಂಥದ್ದು. ಸೊ ಇದನ್ನ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ರೈಟ್. ಈಗ ಎರಡು ಅಥವಾ ಹೆಚ್ಚು ವಿಜಾತಿ ಪದಗಳ ಸಂಕಲನ. ನೋಡ್ರಿ, 2 ಪ್ಲಸ್ ಇದು ಒಂದು ಬೀಜೋಕ್ತಿ. ಹೌದಾ? ಎರಡು ಅಥವಾ ಹೆಚ್ಚು ವಿಜಾತಿ ಪದಗಳ ಸಂಕಲನ. ವಿಜಾತಿ ಪದಗಳನ್ನು ನೆನಪು ಮಾಡ್ಕೋರಿ. ಓಕೆನಾ? ಯಾಕಂದ್ರೆ ಸಜಾತಿ ಪದಗಳನ್ನು ಕೂಡಿಸಿದ್ರೆ ಅದು ಒಂದು ಏನಾಗತ್ತೆ, ಅದೊಂದು ಪದ ಆಗಿಬಿಡುತ್ತೆ ಅಂತಕ್ಕಂಥದ್ದು. ಸೊ ನೋಡ್ರಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಿಜಾತಿ ಪದಗಳ ಸಂಕಲನ. ನೋಡ್ರಿ, 2 ಪ್ಲಸ್ ಎ 2a ಪ್ಲಸ್ ಬಿ. ನೋಡ್ರಿ, ಇದು ಕೂಡ ಬೀಜೋಕ್ತಿ. ನೋಡ್ರಿ, ಇವು ಕೂಡ ಬೀಜೋಕ್ತಿ ಆಗುತ್ತೆ. ಹೌದಾ? ಇವು ಕೂಡ ಬೀಜೋಕ್ತಿ. ಮತ್ತೆ ಈಗ ಎರಡು ಅಥವಾ ಹೆಚ್ಚು ವಿಜಾತಿ ಪದಗಳ ವ್ಯವಕಲನ ಅಂದ್ರೆ ಮೈನಸ್ ಮಾಡಿದಾಗ 2 ಮೈನಸ್ ಎ ಈ ತರ ಇರ್ಬೋದು, ಬೀಜೋಕ್ತಿ ಈ ತರ ಇರ್ಬೋದು. ಅಥವಾ 2a ಮೈನಸ್ ಬಿ ಈ ತರನೂ ಇರ್ಬೋದು. ಇದು ಕೂಡ ಒಂದು ಬೀಜೋಕ್ತಿ. ನೋಡ್ರಿ, ಬೀಜೋಕ್ತಿ ಅಂದ್ರೆ ಸಿಂಪಲ್ ಆಗಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋರಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಚರಾಕ್ಷರಗಳ ಗುಣಲಬ್ಧ ಎ ಬಿ, ಎ ಇಂಟು ಎ ಸ್ಕ್ವೇರ್, ಎ ಇಂಟು ಬಿ ಇಂಟು ಸಿ, ಎ ಬಿ ಸಿ ಈ ತರ ಇರ್ಬೋದು. ಅಥವಾ ಅಂಕಿ ಸಂಖ್ಯೆಗಳ ಜೊತೆ ಚರಾಕ್ಷರಗಳ ಗುಣಲಬ್ಧ ಇರ್ಬೋದು. 2 ಇಂಟು ಎ 2a, 2 ಇಂಟು ಎ ಇಂಟು ಬಿ 2ab. ಸೊ ಈ ರೀತಿಯಲ್ಲಿ ಇರ್ಬೋದು. ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಿಜಾತಿ ಪದಗಳ ಸಂಕಲನ ಇರಬಹುದು, ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಿಜಾತಿ ಪದಗಳ ವ್ಯವಕಲನ ಇರಬಹುದು. ಸೊ ಈ ರೀತಿಯಲ್ಲಿ ಇದ್ದಾಗ ಅವುಗಳನ್ನು ನಾವೇನು ಕರಿತೀವಿ? ಬೀಜೋಕ್ತಿಗಳು ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ವಾ? ಎಸ್.